ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾವೀಗ ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀವಿ. ಸರ್ ನೋಡ್ತಾ ಇದ್ದೀರಾ, ಟೇಕಲ್ ವೆಂಕಟೇಶ್ ಗೌಡ ಸರ್ ಅವರ ಹಳ್ಳಿಕಾರ್ ಓರಿಗಳ ಮೆರವಣಿಗೆ ನಡೀತಾ ಇದೆ. ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು, ಅಭಿಮಾನಿಗಳು ಬಂದಿದ್ದಾರೆ. ಈಗ ಇನ್ನೇನು ಮೆರವಣಿಗೆ ಹೊರಡೋದಕ್ಕೆ ಹೋರಿಗಳೆಲ್ಲ ಮದುವಣಗೆತ್ತಿ ಥರ ರೆಡಿಯಾಗಿ ನಿಂತಿದೆ. ಸೊ ನೋಡ್ತಾ ಇದ್ದೀರಾ, ಹೋರಿಗಳನ್ನು ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲೋದಿಲ್ಲ, ಹಾಗೆ ರೆಡಿಯಾಗಿ ನಿಂತಿದೆ. ಸೊ ಬನ್ನಿ, ಮೆರವಣಿಗೆ ಬಗ್ಗೆ ಮತ್ತು ಜಾತ್ರೆ ಬಗ್ಗೆ ಸರ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಸೊ ಮೊದಲಿಗೆ ಈಗ ಸಪ್ಲಮ್ಮ ಜಾತ್ರೆ ಶುರುವಾಗಿದೆ. ಈಗ ನಿಮ್ಮ ಒಂದು ಹಳ್ಳಿಕಾರ್ ಓರಿಗಳ ಮೆರವಣಿಗೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ? ನಮ್ಮ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಸರ್. ವರ್ಷಕ್ಕಿಂತ ಈ ವರ್ಷ ತುಂಬಾ ವಿಜೃಂಭಣೆ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರು ನಂಜೇಗೌಡರು ಸರ್, ಮತ್ತೆ ತಹಶೀಲ್ದಾರ್, ಇಒರು, ಸರ್ಕಲ್ ಇನ್ಸ್ಪೆಕ್ಟರ್, ಎಲ್ಲ ಅಧಿಕಾರಿಗಳು ಬಹಳ ಈ ಸಾರಿ ಅತ್ಯುತ್ತಮವಾಗಿ ಜಾತ್ರೆ ನಡೆಸ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಈಗ ವಿಶೇಷ ವ್ಯಕ್ತಿ ಬೇರೆ ಬರ್ತಾರೆ ಅಂತ ಹೇಳಿದ್ರಿ, ಯಾರು ಬರ್ತಿದ್ದಾರೆ ಸರ್? ನಮ್ಮ MLA ಸರ್ ಬರ್ತಾ ಇದ್ದಾರಾ? ಓಕೆ. ಸೊ ಅವ್ರು ಬಂದು ಇದು ಮಾಡಿದ್ಮೇಲೆ ಮೆರವಣಿಗೆ ಕೊಟ್ಮೇಲೆ ಮೆರವಣಿಗೆ ಶುರು ಆಗುತ್ತೆ. ಸೊ ಮತ್ತೆ ನಿಮ್ಮ ಹೋರಿಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಫೋಟೋ ತಗೊಳ್ಳಕ್ಕೆ. ಎಸ್ಪೆಷಲಿ ಪುಂಗ್ನೂರ್ ಜೊತೆ ತುಂಬಾ ಜನ ಬರ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಏನು ಹೇಳ್ತೀರಾ? ತುಂಬಾ ಚೆನ್ನಾಗಿ ಖುಷಿ ಆಗ್ತದೆ. ಎಲ್ಲಾನು ಹೋರಿ ಚೆನ್ನಾಗಿದೆ. ಎಲ್ಲೂ ರಾಜ್ಯದಲ್ಲಿ ಎಲ್ಲೂ ಇಷ್ಟು ದೊಡ್ಡಪ್ಪನ ಇರೋ ಹೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ನಮ್ಮ ಇಡೀ ಫ್ಯಾಮಿಲಿಗೆ ಖುಷಿ ಆಗ್ತಾ ಇದೆ. ವರ್ಷಕ್ಕೊಂದ್ಸಾರಿ ನಾವು ಸಪ್ಲಮ್ಮ ಜಾತ್ರೆಯನ್ನ ಹಬ್ಬನೇ ಇದು, ವಿಶೇಷವಾದ ಒಂದು ಹಬ್ಬ. ನಮಗೆ ವರ್ಷಕ್ಕೊಂದ್ಸಾರಿ ನಾವು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದೆಲ್ಲರೂ ಬಂದಿರೋರಿಗೆಲ್ಲರೂ ನಿಮ್ಮ ಮುಖಾಂತರ ವಿಶೇಷ ಧನ್ಯವಾದಗಳು. ಸೊ ಮೆರವಣಿಗೆ ವಿಶೇಷತೆಗಳೇನಿದೆ ಸರ್? ಮೆರವಣಿಗೆ ತುಂಬಾ ಚೆನ್ನಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂದು ರೌಂಡ್ ಬರ್ತೀವಿ. ಎಲ್ಲ ಕಲಾ ತಂಡಗಳೆಲ್ಲ ಇದ್ದಾರೆ, ಜನ ತುಂಬಾ ಜನ ಇದ್ದಾರೆ. ದಯವಿಟ್ಟು ಎಲ್ಲ ರಾಜ್ಯದ ಮೂಲೆ ಸ್ನೇಹಿತರು ಬಂದಿದ್ದಾರೆ. ಎಲ್ಲರನ್ನು ಮಾತಾಡ್ಸಕ್ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ನಾನು ಮಾತಾಡ್ಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ದಿರಾ ನೀವು ಸಹಕರಿಸ್ಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತಾರೆ. ಆಕ್ಚುಲಿ ರೀಸೆಂಟ್ ಆಗಿ ನಾವು ಅಪ್ಲೋಡ್ ಮಾಡಿದಂತ ಪುಂಗನೂರು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ತುಂಬಾ ಜನ ಇಷ್ಟಪಡ್ತಿದ್ರು. ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಂದ ಕೂಡ 4 ದಿವಸ ಆಯ್ತು. ಹೌದು, ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಮ್ಮ ದನಕ್ಕಿಂತ ಪುಂಗನೂರು ಗಿಡ ನೋಡೋ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಕೇಳ್ತಾರೆ, ಇದು ಯೂಟ್ಯೂಬ್ ಅಲ್ಲಿ ಬಂದಿತ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು ಅಂತೇಳಿ ಬಹಳ ವಿಶೇಷವಾಗಿ ಬಂದು ಜನ ನೋಡ್ತಾ ಇದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್ ಜಾತ್ರೆಗೆ, ಮೆರವಣಿಗೆಗೆ ಎಲ್ಲ? ಆಕ್ಚುಲಿ ನಿಮಗೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಪೋರ್ಟ್. ಎಲ್ಲರೂ ಒಂದೊಂದು ಫಿಲ್ಲರ್ ಆಗಿ ನಿಂತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಫ್ಯಾಮಿಲಿ, ನಮ್ಮ ಮಿಸಸ್, ನಮ್ಮ ಮಾವ, ಇಲ್ಲೊಬ್ಬ ಮಾವ, ಮಾಮೈಕ್ಳು ಎಲ್ಲರೂ ನಮ್ಮ ನಾಗಮಂಗಲದಿಂದ ಬಂದಿದ್ದಾರೆ. ವರ್ಷ ಎತ್ತನ ಕೊಡಿಸಿದವ್ರೆ ಅವರು, ರೋಹಿತಣ್ಣ ಅಂತಿಲ್ಲಿ, ಜಯಕುಮಾರ್, ಎಲ್ಲರೂ ನಮ್ಮ ಫ್ಯಾಮಿಲಿ, ನಮ್ಮ ಗ್ರಾಮಸ್ಥರೆಲ್ಲ ಮುಖಂಡರು ಬಂದಿದ್ದಾರೆ. ಗಣೇಶ್, ಶ್ರೀನಿವಾಸ್ ಎಲ್ಲರೂ ಜೊತೆಯಾಗಿ ನಿಂತು ಅದ್ದೂರಿಯಾಗಿ ನಾವು ವರ್ಷಕ್ಕೊಂದ್ಸಾರಿ ಈ ತರ ಮಾಡ್ತೀವಿ. ಏನ್ ಹೇಳ್ತೀರಾ ಮೇಡಮ್ ಮೆರವಣಿಗೆ ಬಗ್ಗೆ? ತುಂಬಾ ಸಂತೋಷ ಆಗ್ತದೆ, ಮಾತೆ ಬರ್ತಾ ಇಲ್ಲ ಅಷ್ಟೇ. ಜನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ಈ ಜಾತ್ರೆ ದೊರ್ನಹಳ್ಳಿ, ಇದು ಹೆಸರು ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಇದು ಈ ಕ್ಷೇತ್ರಕ್ಕೆ ಇವರು ಜಿಲ್ಲಾ ಪಂಚಾಯತಿ ಮೆಂಬರ್. ಅದು ಇನ್ನೂ ಒಂದು ವಿಶೇಷ. ನಮ್ಗೆ 10 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ಆ ತಾಯಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಇಲ್ಲೆಲ್ಲದು ಎಲ್ಲಾ ವಿಚಾರದಲ್ಲಿ ನಿಂತ್ಕೊಂಡು ಪೂರ್ವ ಸಭೆ ಮಾಡಿಸಿ ನಮ್ಮ ಶಾಸಕರಿಂದ ಮೂಲಭೂತ ಸೌಕರ್ಯಗಳೆಲ್ಲರೂ ಚೆನ್ನಾಗೋ ತರ ನಾವು ನೋಡ್ಕೊತಾ ಇದ್ದೀವಿ. ಖಂಡಿತವಾಗ್ಲೂ ಈ ಸಲ ಜಾತ್ರೆನಲ್ಲೂ ಕೂಡ ಕೇಳಿದಂತ ಎಲ್ಲಾ ರೈತರು ಹೇಳ್ತಾ ಇದ್ದಿದ್ದು ಅನುಕೂಲಗಳು ಚೆನ್ನಾಗಿದೆ, ಎಲ್ಲಾ ಸೌಲಭ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಸರ್? ನಮಸ್ತೆ, ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ, ಮೆರವಣಿಗೆ ಬಗ್ಗೆ? ಈಗ ಮೆರವಣಿಗೆ ಶುರು ಆಗ್ತಾ ಇದೆ. ವಾತಾವರಣ ವರ್ಷ ಮಾಡೋದಕ್ಕಿಂತಲೂ ಈ ವರ್ಷ ವಿಶೇಷವಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಈ ನಮ್ಮ ನಾಟಿ ದಿನದಲ್ಲಿ ನೋಡೋಕ್ಕೆ ಜನ ತೋರಿಸ್ತಾರ ಉತ್ಸಾಹ ನೋಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಮೇಯಿಸ್ಬೇಕು ಅಂತ ಒಂದು ಇದು ಬರ್ತಾ ಇದೆ. ಹೋರಿಗಳನ್ನ ನೋಡೋದಕ್ಕೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಜನ. ಸರ್, ಏನ್ ಹೇಳ್ತೀರಾ ಹಿರಿಯರಾಗಿ, ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ, ಮೆರವಣಿಗೆ ಬಗ್ಗೆ? ನಮಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಸೊ ಮಕ್ಕಳು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತಾ ಇದೆ.
ಸೊ ನೀವು ಆಗಿನ ಕಾಲದಲ್ಲಿ ಸಾಕೊಂಡು ಬಂದಿರೋಂಥವ್ರು, ಸಾಕಷ್ಟು ಅನುಭವಸ್ಥರು, ಈಗ ಮಕ್ಕಳ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಖುಷಿ ಮೆರವಣಿಗೆ ಹೆಂಗಿದೆ? ಚೆನ್ನಾಗಿದೆ, ಖುಷಿ ಇದೆ ನಿಮ್ಗೆ? ಸೊ ನೀವು ಖುಷಿ ಪಟ್ರೆ ಇಡೀ ಫ್ಯಾಮಿಲಿ ಖುಷಿ ಪಟ್ಟಂಗೆ. ಸೊ ತುಂಬಾ ಖುಷಿ ಆಯ್ತು. ಈಗ ಇನ್ನೇನು MLA ಅವರು ಬರ್ತಿದ್ದಾರೆ. ಸೊ ಬಂದು ಅವ್ರು ಚಾಲನೆ ಕೊಡ್ತಾರೆ. ಚಾಲನೆ ಕೊಟ್ಟ ತಕ್ಷಣ ಈಗ ಮೆರವಣಿಗೆ ಇಲ್ಲಿಂದ ಶುರುವಾಗಿ ದೇವಸ್ಥಾನ ಸುತ್ಕೊಂಡು ಬರುತ್ತೆ. ಟೇಕಲ್ ವೆಂಕಟೇಶ್ವರ ಅವರ ಮಗಳಿವರು. ಸೊ ಪ್ರತಿ ವರ್ಷವೂ ಕೂಡ ತುಂಬಾ ಕಳಕಳಿಯಿಂದ, ತುಂಬಾ ಮುತುವರ್ಜಿಯಿಂದ ಆ ಜಾತ್ರೆಗೆ ಬಂದು ಮೆರವಣಿಗೆಯಲ್ಲಿ ಭಾಗವಹಿಸೋದಲ್ಲದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬಾ ಜೋಶಾಗಿ ಓಡಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸೊ ಬನ್ನಿ ಅವರನ್ನ ಕೇಳೋಣ ಜಾತ್ರೆ ಬಗ್ಗೆ ಮತ್ತೆ ಮೆರವಣಿಗೆ ಬಗ್ಗೆ. ಹಾಯ್, ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿ. ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಹೇಗೆ ನಡೀತಾ ಇದೆ ಜಾತ್ರೆ? ಹೇಗೆ ನಡೀತಾ ಇದೆ? ಆಮೇಲೆ ಮೆರವಣಿಗೆ ಬೇರೆ ಇದೆ ಇವತ್ತು ನಿಮ್ಮ ಹಳ್ಳಿಕಾರ್ ಹೋರಿಗಳದ್ದು. ಹೇಗೆ ಇಟ್ಕೊಂಡಿದ್ದೀರಾ? ಜಾತ್ರೆ ಅಂತೂ ನೀವು ನೋಡ್ದಂಗೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಈ ಸರಿ ತುಂಬ ಸ್ಪೆಷಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಅಪ್ಪ. ಸೊ ನಮ್ಮದು ಎಲ್ಲ ಮೆರವಣಿಗೆಗೆ ಸಿದ್ಧತೆ ನಡೀತಾ ಇದೆ. ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಹಾರ ಎಲ್ಲ ಹಾಕಿ. ನಾವು ಎಕ್ಸೈಟೆಡ್ ಆಗಿದ್ದೀವಿ, ಸರಿ ಏನಾದರೂ ಸ್ಪೆಷಲ್ ಇರುತ್ತೆ ಅಂತ. ಆ್ಯಕ್ಚುಲಿ ಇವರ ಒಂದು ಹೋರಿಗಳ ಮೆರವಣಿಗೆ ತುಂಬ ವಿಶೇಷವಾಗಿರುತ್ತೆ. ಎಲ್ಲ ಸಾಂಸ್ಕೃತಿಕ ಇದನ್ನು ಕೂಡ ಕರೆದಿರ್ತಾರೆ. ತುಂಬ ಅದ್ದೂರಿಯಾಗಿರುತ್ತೆ ಮೆರವಣಿಗೆ ನೋಡೋದಕ್ಕೆ. ಏನಂತಂದರೆ ಚಪ್ಪರದಲ್ಲಿ ಆ್ಯಕ್ಚುಲಿ ಜನ ತುಂಬಿದ್ದಾರೆ, ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಎಸ್ಪೆಷಲಿ ಕುಂಬೂರು ಹತ್ರ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೌದು, ತುಂಬ ಜನ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಸೊ ಖುಷಿ ಆಗ್ತದೆ ತುಂಬ. ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ? ಆ್ಯಕ್ಚುಲಿ ಚೆನ್ನಾಗಿದೆ. ಹೌದು, ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದೀವಿ ನಾವು ಅಪ್ಪಗೆ. ಅಪ್ಪ ಏನು ಕೇಳಿದ್ರು ನಾವು ನೋ ಅನ್ನಲ್ಲ, ಎಲ್ಲದಕ್ಕೂ ಫಸ್ಟ್ ಎಸ್ಸೇ ಇರುತ್ತೆ. ಸೊ ಅವ್ರ ಖುಷಿನೇ ನಮ್ಮ ಖುಷಿ. ಸೊ ಅವ್ರಿಗೋಸ್ಕರ ಎಲ್ಲಿ ಬೇಕು ನಿಂತ್ಕೊಳ್ಳೋಕೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಹಳ್ಳಿಕಾರ್ ಮೇಲೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆಗಲಿ. ಹೌದು, ತುಂಬ ಚೆನ್ನಾಗಿ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು.
ಸಪ್ಲಮ್ಮ ಜಾತ್ರೆನಲ್ಲಿ ಈಗ ಟೇಕಲ್ ವೆಂಕಟೇಶ್ ಸರ್ ಅವರ ಹೋರಿಗಳ ಮೆರವಣಿಗೆ ಇದೆ. MLA ಅವರು ಕೂಡ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ ಸಪ್ಲಮ್ಮ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಸರ್ ಅವರ ಹೋರಿಗಳ ಮೆರವಣಿಗೆ ಇಟ್ಕೊಂಡಿದ್ದಾರೆ. ನೀವು ನಮ್ಮ ಹೋರಿಗಳ ಮೆರವಣಿಗೆ ಬಂದಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಲೂರು ತಾಲೂಕು ಸಪ್ಲಮ್ಮ ಜಾತ್ರೆ ಇದು ಮೊದಲೇ ಒಂದು ಇತಿಹಾಸ ಇದ್ದಂಥ ಜಾತ್ರೆ ಇದು. ಅದಕ್ಕೆ ಕಾರಣಾಂತರ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಜಾತ್ರೆಯನ್ನು ಮರೆಯುವಂಥ ಒಂದು ವಾತಾವರಣ ಇತ್ತು. ಅದು ನಮಗೆ ಸಿಕ್ಕಂಥ ಅವಕಾಶದಲ್ಲಿ ಈ ಇತಿಹಾಸ ಪ್ರಸಿದ್ಧವಾದ ಜಾತ್ರೆಯನ್ನು ಉಳಿಸ್ಕೋಬೇಕು ಅಂತೇಳಿ ಈ ಭಾಗದ ಎಲ್ಲರ ಹಿರಿಯರ ಸಹಕಾರ ತಗೊಂಡು ಮತ್ತು ನಮ್ಮ ತಾಲೂಕಿನ ಆಡಳಿತ ಎಲ್ಲ ಅಧಿಕಾರಿಗಳು ಸೇರಿ ಈ ಜಾತ್ರೆಯನ್ನು ಇತಿಹಾಸವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ವರ್ಷ ನೋಡಿದಾಗ ಇವತ್ತು ರಾಜ್ಯದಲ್ಲಿ ಒಂದು ಮಾದರಿ ಜಾತ್ರೆಯಾಗಿ ನಮ್ಮ ತಾಲೂಕಿನ ಸಪ್ಲಮ್ಮ ಜಾತ್ರೆ, ಅದರಲ್ಲಿ ಈ ವರ್ಷದ ಒಂದು ಜಾತ್ರೆ ಒಂದು ವಿಶೇಷ ಆಗಿದೆ. ನನ್ನ ಪ್ರಕಾರ ರಾಜ್ಯದಲ್ಲಿ ತುಂಬ ಅತಿ ಹೆಚ್ಚಿಗೆ ರಾಸುಗಳು ಸೇರುವಂಥ ಜಾತ್ರೆ ಯಾವುದು ಅಂದರೆ ಅದು ಸಪ್ಲಮ್ಮ ಜಾತ್ರೆ ಮಾಲೂರು ತಾಲೂಕು ಅಂತಲೇ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹಳ್ಳಿಕಾರರು ಏನಂತಾರೆ, ಹಳ್ಳಿಯ ಒಂದು ಸೊಗಡು ನಾವೆಲ್ಲ ಹುಡುಗರಲ್ಲಿ ನೋಡ್ತಾ ಇದ್ದೀವಿ, ಇವೆಲ್ಲ ಇಲ್ವೇನೋ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಜಾತ್ರೆಯಲ್ಲಿ ನೋಡಿದಾಗ ಅವು ಇನ್ನೂ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉಳಿಸೋಂತಾಗ ಕೆಲಸ ಮಾಡಬೇಕಾಗ್ತದೆ. ಐಶ್ವರ್ಯ ಎಷ್ಟೇ ಇರ್ಬೋದು, ದುಡ್ಡು ಎಷ್ಟೇ ಇರ್ಬೋದು, ಆದರೆ ಇವನ್ನೆಲ್ಲ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಅವನು ದೇವರು ಎಲ್ಲ ಐಶ್ವರ್ಯ ಕೊಟ್ಟಿದ್ರು ಕೂಡ ಅವ್ರ ಅಪ್ಪನ ಇತಿಹಾಸವನ್ನು ನೆನಪು ಮಾಡ್ಕೊಂತಾರೆ. ಇದು ದೊಡ್ಡದು. ಇದು ಅವರಪ್ಪ ಕೂಡ ಈ ಮೂಗ್ಜೀವಿಗಳನ್ನು ನಮ್ಮ ಹಳ್ಳಿಯ ಏನು ತಳಿ ಇತ್ತು ಅದರಲ್ಲಿ ತುಂಬ ಆಸಕ್ತಿ ಹೊಂದಂಥವರು. ಆಗ ನಮ್ಮ ತಾತನವರು, ನಮ್ಮ ಅಪ್ಪನವರು ಮತ್ತು ನಮ್ಮ ವೆಂಕಟೇಶ್ನವ್ರ ಅಪ್ಪನವರು ಅವರೆಲ್ಲ ತುಂಬ ಒಂದೊಂದು ಮನೆಯಲ್ಲಿ 10 ವಾರನೆ ಎಲ್ಲ ಕಟ್ತಾಯಿದ್ರು. ನಮ್ಮ ಮನೇಲಿ 11 ವಾರನೆ ಇತ್ತು. ನಮ್ಮ ವೆಂಕಟೇಶ್ವರ ಅಪ್ಪನೂ ಕೂಡ ಮೊದಲಿಂದ ಕೂಡ ಇದನ್ನು ತುಂಬ ಆಸಕ್ತಿ ಇದ್ದವು. ಆದರೆ ಇವತ್ತು ಮಗ ಇವತ್ತು ನೋಡಿದ್ರೆ ಆಶ್ಚರ್ಯ ಆಗ್ತದೆ, ನಂಬೇಕಾ ಬಿಡಬೇಕಂತ ಅನಿಸ್ತದೆ. ಇವತ್ತು ನಮ್ಮ ಹಳ್ಳಿಯ ಒಂದು ಇತಿಹಾಸ, ಹಳೆ ಒಂದು ಏನು ರಾಸುಗಳು, ಎತ್ತುಗಳು, ಓರಿಗಳು ಏನಂತಿತ್ತೋ ಅವೆಲ್ಲ ತೋರಿಸೋಂಥವ್ದು. ಮತ್ತು ಅವನ ಮನೆಯಲ್ಲಿ ಸಾಕಂಥವ್ದು ನಾನು ನೋಡ್ತಾ ಇರ್ತೀನಿ. ಅವ್ರ ಮನೆಯಲ್ಲಿ ಎಷ್ಟು ಆಸಕ್ತಿಯಿಂದ ಜವಾಬ್ದಾರಿಯಿಂದ ನೋಡ್ತಾ ಇದ್ದಾರೆ. ನೋಡ್ಬೋದು ಎಂಥ ಎತ್ತುಗಳಿದೆ. ನನ್ನ ಪ್ರಕಾರ ಯಾವುದೂ ಇಲ್ಲೇನೋ ಇವತ್ತು ಈ ಜಾತ್ರೆಯಲ್ಲಿ. ನನ್ನ ಪ್ರಕಾರ ನೋಡಿ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಬೇರೆ ಕಡೆಯಿಂದ ಬಂದವರು ಕೂಡ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಯಾರೂ ಈ ಥರ ಮಾಡಿಲ್ಲ ಅಂತೇಳಿ. ಆ ಕೀರ್ತಿ ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶು ಮತ್ತು ಅವರ ಅಪ್ಪ ಅವ್ರಿಗೆ ಸಲ್ಲಬೇಕಾಗ್ತದೆ. ಇವತ್ತು ನಮ್ಮ ಜಾತ್ರೆಗೊಂದು ವಿಶೇಷವಾದ ಒಂದು ಮೆರುಗನ್ನು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ವೆಂಕಟೇಶ್. ಜಾತ್ರೆನಲ್ಲಿ ವಿಶೇಷವಾಗಿ ಕಳೆ ಕಟ್ಟಿರೋದು ಅಂತಂದ್ರೆ ಪುಂಗನೂರು ಹಸುವನ್ನು ತಂದಿದ್ದಾರೆ ವಿಶೇಷವಾಗಿ. ಅದ್ರ ಜೊತೆಗೆ ನಮ್ಮ ಪುಂಗನೂರು ತಳಿ ನಾನು ನೋಡಿದೆ. ನನಗೂ ಒಂದು 2 ಕೊಡ್ಸೋ ವೆಂಕಟೇಶ್. ನಮ್ಮ ಮನೆಯಲ್ಲಿ ಕೂಡ ವೆಂಕಟೇಶ ಒಂದು ಕೊಡಿಸಿದ್ದ, ಅದಕ್ಕೊಂದು ಕರು ಕೂಡ ಆಗಿದೆ. ಆ ಪುಂಗನೂರು ತಳಿ ಅಂತಿದೆ ಇಲ್ಲಿ ನೋಡ್ಬೋದು. ತುಂಬ ಆಶ್ಚರ್ಯ, ತುಂಬ ಚೆನ್ನಾಗಿದೆ. ಇವೆಲ್ಲ ಕೂಡ ಖುಷಿ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಈ ಸಾರಿ ನಮ್ಮ ಸಪ್ಲಮ್ಮ ಜಾತ್ರೆ ತುಂಬ ಯಶಸ್ವಿಯಾಗಿ ಸುಮಾರು ಲಕ್ಷಾಂತರ ಜನ ಮತ್ತು ರಾಸುಗಳು ಕೂಡ ಸುಮಾರು ಬಂದಿದೆ. ಆದರೆ ನಮ್ಮ ತಾಲೂಕಿನ ಆಡಳಿತ ಕೂಡ ನಾನೇನೇ ಆಸೆ ಪಟ್ಟರು ಒಳ್ಳೆ ಈ ಜಾತ್ರೆಗೆ ಮೂಲಭೂತ ಸೌಕರ್ಯಗಳ ಕೊಡಬೇಕು, ತೊಂದರೆ ಆಗದಿರೋ ರೀತಿ ಎಲ್ಲ ಸಹಕಾರ ಕೊಡಬೇಕು ಅಂತ ಅಂದ್ಕೊಂಡ್ರು ಕೂಡ ವಿಶೇಷವಾಗಿ ನನ್ನ ತಾಲೂಕಿನ ಆಡಳಿತ, ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯ ಸಹಕಾರವನ್ನು ಸುಮಾರು 1 ತಿಂಗಳಿಂದ ಇದಕ್ಕೆ ಪ್ರಿಪೇರ್ ಮಾಡಿದ್ದು. ಅದ್ರ ಜೊತೆಗೆ ಒಂದು ಹೆಣ್ಣು ಮಗು ತಹಸೀಲ್ದಾರ್, ಅದೇನೇ ಆಗಲಿ ನಾವು ಹೇಳಿದ್ದೆಲ್ಲ ನಮಗಿಂತ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ಇವತ್ತು ಒಂದು ಯಶಸ್ವಿಯಾದ ನಮ್ಮ ತಾಲೂಕಿನ ಆಡಳಿತ ಈ ಸಪ್ಲಮ್ಮ ಜಾತ್ರೆಯನ್ನು ಮಾಡಿಕೊಟ್ಟಿದ್ದಾರೆ.
ಈ ಸಪ್ಲಮ್ಮನ ಜಾತ್ರೆಯಲ್ಲಿ ಕೂಡ ನಮ್ಮ ಸೇತುವೆಯಲ್ಲಿ ವೆಂಕಟೇಶ್ ಈ ಭಾಗದ ಜಿಲ್ಲಾ ಪಂಚಾಯತಿ ಮೆಂಬರ್ ಅವರು ಶ್ರೀಮತಿ ಅವರು ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ಲರ ರೈತರ ಬಾಯಲ್ಲಿ ಬರ್ತಾ ಇರೋದು ಈ ಬಾರಿ ಸಪ್ಲಮ್ಮ ಜಾತ್ರೆಗಳಲ್ಲಿ ತುಂಬಾ ಚೆನ್ನಾಗಿ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಮುಂದೆ ನಿಂತು ಎಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ಮಾತನ್ನ ಬರೋದಿಲ್ಲ. ರೈತರು ಕೂಡ ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ರೈತರ ಮೇಲೆ ಹೀಗೆ ಇರಲಿ. ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾತ್ರೆನ ತಗೊಂಡು ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇವೆಲ್ಲ ತೋರಿಸುತ್ತೆ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ವೆಂಕಟೇಶನ್ ಗುಡ್ ಗುಡ್ ಗುಡ್. ಅಲ್ಲ ನಾಳೆ ಮಾಡೋಣ ಬಿಡು, ಅಲ್ಲಿ ನಾಳೆ ಫೋಟೋ ಬಂದ್ಬಿಟ್ಟಿದೆ. ಹಾಂ ಕೊಡು ಬಣ್ಣ ಬಾಯಲ್ಲಿ ನಾನೇ ಮಾಡ್ತೀನಿ. ಫೋಟೋ ಕೊಡಲಿ. ಅದೇ ತರ ಮಾಡಿದ್ದೆ, ರೈತರ ಮೆರವಣಿಗೆ ಮಾಡಿದ್ದೆ. ನಮ್ಮ ರೈತರೇ ಸ್ಟಾರ್ ಆಗ್ತೀವಿ.